ಕೊರೋನಾದಂತೆ HMPV ಸಾಂಕ್ರಾಮಿಕ ರೋಗ ಅಲ್ಲ. ಈಗಾಗಲೇ ಹಲವು ದಶಕಗಳಿಂದ ಭಾರತದಲ್ಲಿರುವಂತಹ ವೈರಸ್. HMPV ಸಾಂಕ್ರಾಮಿಕವಾಗಿರಬೇಕಾದ್ರೆ ರೂಪಾಂತರ ಅಗತ್ಯ. ಸಾಮಾನ್ಯ ಶೀತದ ವೈರಸ್ ಆಗಿರುವ HMP ವೈರಸ್ನಿಂದ ಮತ್ತೊಂದು ಸಾಂಕ್ರಾಮಿಕ ರೋಗ ಅಸಾಧ್ಯ. ಕೊರೋನಾದಂತೆ ಇದು ಸಾಂಕ್ರಾಮಿಕ ರೋಗ ಅಲ್ಲ ಅಂತ ಹೇಳಿ ತಜ್ಞರು ಹೇಳ್ತಿದ್ದಾರೆ. ಕೊರೋನಾ ರೀತಿ HMP ವೈರಸ್ ಬಗ್ಗೆ ಆತಂಕ ಪಡುವಂತಹ ಯಾವುದೇ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಕೊರೋನಾ ಯಾವ ರೀತಿ ಹರಡ್ತೋ ಆ ರೀತಿ ಹರಡುವಂತಹ ವೈರಸ್ ಇದಲ್ಲ. HMP ವೈರಸ್ ಅಲ್ಲ. ಇದು ಚಳಿಗಾಲದ ಸಮಯದಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಒಂದು ವೈರಸ್. ಇದರ ಪರಿಣಾಮನೂ ಬಹಳ ಮಾರಣಾಂತಿಕ ಅಥವಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವುದಿಲ್ಲ. ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಂಡ್ರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಬಹುದು. ಅದನ್ನ ಫೇಸ್ ಮಾಡುವಂತಹ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವೈರಸ್ಗೆ ಸಂಬಂಧಪಟ್ಟ ಹಾಗೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಕೊರೋನಾ ರೀತಿ ಇದು ಮಾರಣಾಂತಿಕವಾಗಿ ಪರಿಣಮಿಸಲ್ಲ ಅಂತ ಹೇಳಿ ತಜ್ಞ ವೈದ್ಯರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. HMPV ಸಾಂಕ್ರಾಮಿಕ ರೋಗವಾಗುವಂತಹ ಸಾಧ್ಯತೆ ಇಲ್ಲ. ಇದು ಈ ವೈರಸ್ನಿಂದ ಶೀತ, ಫ್ಲೂ ಮಾತ್ರ ಕಂಡುಬರುತ್ತೆ. ಸಂಪೂರ್ಣ ಹೊಸ ವೈರಸ್ ಆಗಿತ್ತು ಕೊರೋನಾ ವೈರಸ್, ಆದ್ರೆ ಇದು ಆ ರೀತಿ ಅಲ್ಲ ಅಂತ ಹೇಳಿ ತಜ್ಞ ವೈದ್ಯರು ಹೇಳ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದಿಷ್ಟು ಭೀತಿ, ಒಂದಿಷ್ಟು ಆತಂಕ ಅಂತೂ ಇದ್ದೇ ಇತ್ತು HMPVಯ ಹೆಸರು ಮೊದಲ ಬಾರಿಗೆ ಕೇಳಿದಾಗ. ಆದ್ರೀಗ ಕೇಂದ್ರ ಆರೋಗ್ಯ ಇಲಾಖೆಯಿಂದ ದೇಶದಲ್ಲಿರುವಂತಹ ಎಲ್ಲ ಆರೋಗ್ಯ ತಜ್ಞರು ಕೂಡ ಭಯ ಪಡಬೇಡಿ ಅನ್ನುವಂತಹ ಮಾತನ್ನ, ಅಭಯವನ್ನ ನೀಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ HMPVಯ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ ಏನೇನು ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ಮುಖ್ಯವಾಗಿ ನಿನ್ನೆ ಕೇಂದ್ರದ ಆರೋಗ್ಯ ಇಲಾಖೆ ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದೆ. ಮುಖ್ಯವಾಗಿ HMP ವೈರಸ್ನ ಬಗ್ಗೆ ಯಾವುದೇ ರಾಜ್ಯಗಳು ಕೂಡ ಭಯ, ಆತಂಕವನ್ನು ಪಡುವಂಥದ್ದು ಬೇಡ. ಮತ್ತು ಇದು ಕೊರೋನಾ ವೈರಸ್ನ ರೀತಿ ಸಾಂಕ್ರಾಮಿಕವಾಗಿ ಹರಡೋದಿಲ್ಲ. ಇದೇನಿದ್ರೂ ಕೂಡ ಜ್ವರ, ಶೀತ, ಕೆಮ್ಮುವಿನಂತಹ ಲಕ್ಷಣಗಳನ್ನು ಮಾತ್ರ ಹೊಂದಿರುತ್ತೆ. ಜೊತೆಗೆ ಈ HMP ವೈರಸ್ ಭಾರತದಲ್ಲೂ ಕೂಡ 1951ರಿಂದಲೂ ಕೂಡ ಇದೆ. ಈ ಕಾರಣಕ್ಕಾಗಿ ಇದು ನಮ್ಮ ದೇಶದಲ್ಲಿರ್ತಕ್ಕಂತಹ ಬಹುತೇಕ ಎಲ್ಲ ಜನರಲ್ಲೂ ಕೂಡ ಈ ಒಂದು ವೈರಸ್ನ ವಿರುದ್ಧ ಈ ದೇಹದಲ್ಲಿ ಈಗಾಗಲೇ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗಿದೆ. ಹೀಗಾಗಿ ಜನರ ಜೀವಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಮತ್ತು ಇದು ಮಾರಣಾಂತಿಕ ಕೂಡ ಅಲ್ಲ. ಇದೊಂದು ಡೆಡ್ಲಿ ವೈರಸ್ ಕೂಡ ಅಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಎಲ್ಲ ರಾಜ್ಯಗಳಿಗೂ ಕೂಡ ತಿಳಿಸಿದೆ. ಜೊತೆಗೆ ರಾಜ್ಯಗಳು ಕೂಡ ಇದ್ರ ಬಗ್ಗೆ ಭಯ, ಆತಂಕವನ್ನು ಇಟ್ಕೊಳ್ಳೋದು ಬೇಡ ಅಂತ ಹೇಳಿದೆ. ಜೊತೆಗೆ ಈಗ ನಮ್ಮ ದೇಶದ ಖ್ಯಾತ ವೈರಾಣು ತಜ್ಞರು ಮತ್ತು ವಿಜ್ಞಾನಿಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳ್ತಾ ಇರೋದು ಏನು ಅಂತಂದರೆ, ಇದು ಸಾಂಕ್ರಾಮಿಕವಾಗಿ ಹರಡುವಂತಹ ವೈರಸ್ ಅಲ್ಲ. ಕೊರೋನಾ ವೈರಸ್ ರೀತಿ ಇದು ಸಾಂಕ್ರಾಮಿಕವಾಗಿ ಹರಡೋದಿಲ್ಲ. ಏನಿದ್ರು ಕೂಡ ಕೆಮ್ಮು, ಜ್ವರ, ಶೀತದ ಲಕ್ಷಣವನ್ನು ಮಾತ್ರನೇ ಹೊಂದಿರುತ್ತೆ ಮತ್ತು ಮಕ್ಕಳಿಗೆ ಮಾತ್ರನೇ ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ವಿಶೇಷವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂತಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರೋದಿಲ್ಲ. ಈ ಕಾರಣಕ್ಕಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಮಕ್ಕಳಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ನೀಡಿದ್ರೆ ಅವರು ಕೂಡ ಚೇತರಿಸ್ಕೊಳ್ತಾರೆ. ಮಕ್ಕಳ ಜೀವಕ್ಕೂ ಕೂಡ ಈ HMP ವೈರಸ್ನಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಅನಾಹುತ ಯಾವುದೂ ಕೂಡ ಆಗೋದಿಲ್ಲ. ಹೀಗಾಗಿ ಪೋಷಕರು ಕೂಡ ಈ HMP ವೈರಸ್ನ ಬಗ್ಗೆ ಆತಂಕವನ್ನು ಪಡೋದು ಬೇಡ ಅಂತೇಳಿ ನಮ್ಮ ದೇಶದ ಖ್ಯಾತ ವೈರಾಣು ತಜ್ಞರು ಮತ್ತು ವಿಜ್ಞಾನಿಗಳು ಎಲ್ಲರೂ ಕೂಡ ಈಗ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ CSIRನ ಮಾಜಿ ಡೈರೆಕ್ಟರ್ ಜನರಲ್ ಶೇಖರ್ ಮಂಡೆ ಅವರು ಹೇಳೋ ಪ್ರಕಾರ ಈ HMP ವೈರಸ್ನಿಂದ ಶೀತ, ಫ್ಲೂ ಮಾತ್ರನೇ ಬರುತ್ತೆ ಮತ್ತು ಕಳೆದ 6-7 ದಶಕದಿಂದ ಭಾರತದಲ್ಲಿರೋದ್ರಿಂದ ಜನರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಈಗ ಬೆಳವಣಿಗೆ ಆಗಿದೆ. ಹೀಗಾಗಿ ಇದು ಸಾಂಕ್ರಾಮಿಕ ರೋಗವಾಗಿ ಹರಡೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಆತಂಕವನ್ನು ಪಡೋದು ಬೇಡ ಅಂತ ಹೇಳಿದ್ದಾರೆ. ಇನ್ನು ICMRನ ಮಾಜಿ ಮುಖ್ಯಸ್ಥ ರಮಣ ಗಂಗಾಖೇಡ್ಕರ್ ಅವರು ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. HMP ವೈರಸ್ 5 ವರ್ಷದೊಳಗಿನ ಮಕ್ಕಳಿಗೆ ಮಾತ್ರನೇ ತೊಂದರೆ ಮಾಡುತ್ತೆ ಮತ್ತು HMP ವೈರಸ್ನಿಂದ ಸಾಂಕ್ರಾಮಿಕ ರೋಗ ಯಾವುದೂ ಕೂಡ ಹರಡೋದಿಲ್ಲ ಅನ್ನುವ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇನ್ನು ಚೀನಾ ದೇಶದ ವಿಷಯವನ್ನು ತೆಗೆದುಕೊಂಡ್ರೂ ಕೂಡ ಚೀನಾ ದೇಶದಲ್ಲಿ ಚಳಿಗಾಲದಲ್ಲಿ ಈ ರೀತಿಯಾದಂತಹ ಶೀತ, ಫ್ಲೂನಂತಹ ಆರೋಗ್ಯ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು ಸಹಜ. ಆ ರೀತಿಯಾಗಿ ಈ ವರ್ಷವೂ ಕೂಡ ಕಾಣಿಸ್ಕೊಂಡಿದೆ. ಮುಖ್ಯವಾಗಿ ಚೀನಾ ದೇಶದಲ್ಲಿ ಈಗ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೂ ಕೂಡ ಒಂದು ಕಾರಣ ಇದೆ. ಚೀನಾ ದೇಶದಲ್ಲೂ ಕೂಡ ಭಾರತದಂತೆ ಹಳ್ಳಿಗಳಲ್ಲಿ ಮತ್ತು ಹೋಬಳಿ ಕೇಂದ್ರಗಳಲ್ಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಬಗ್ಗೆ ಚೀನಾದ ಜನರಿಗೂ ಕೂಡ ಹೆಚ್ಚಿನ ನಂಬಿಕೆ, ವಿಶ್ವಾಸ ಇಲ್ಲ. ಅಲ್ಲಿರುವಂಥ ವೈದ್ಯರು ನೀಡುವಂಥ ಚಿಕಿತ್ಸೆ ಬಗ್ಗೆ ಚೀನಾದ ಜನರಿಗೂ ಕೂಡ ಹೆಚ್ಚಿನ ನಂಬಿಕೆ, ವಿಶ್ವಾಸ ಇಲ್ಲದಿರೋ ಕಾರಣಕ್ಕಾಗಿ ಅವರು ಸಿಟಿನಲ್ಲಿರುವಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಬಂದು ತಮ್ಮ ಮಕ್ಕಳನ್ನು ವೈದ್ಯರುಗಳಿಗೆ ತೋರಿಸುವಂಥದ್ದು, ಭೇಟಿ ಆಗುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಚೀನಾದ ಸಿಟಿಗಳಲ್ಲಿರುವಂಥ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ವಿನಃ ಬೇರೆ ಇನ್ಯಾವುದೇ ಕಾರಣಕ್ಕಾಗೂ ಅಲ್ಲ. ಭಾರತದಲ್ಲೂ ಕೂಡ
ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಮುಖ್ಯವಾಗಿ ಭಾರತದಲ್ಲೂ ಕೂಡ ಹಳ್ಳಿಗಳಲ್ಲಿ ಮತ್ತು ಹೋಬಳಿ ಕೇಂದ್ರಗಳಲ್ಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ, ತಾಲೂಕಿನಲ್ಲೂ ಕೇಂದ್ರಗಳಲ್ಲೂ ಕೂಡ ತಾಲೂಕು ಆಸ್ಪತ್ರೆಗಳಿವೆ. ಆದರೆ ಜನ ಈ ಹೋಬಳಿ ಕೇಂದ್ರದಲ್ಲಿರುವಂಥ ಆಸ್ಪತ್ರೆ, ತಾಲೂಕು ಕೇಂದ್ರದಲ್ಲಿರುವಂಥ ಆಸ್ಪತ್ರೆಗಳಿಗೆ ಹೋಗುವಂಥ ಸಂಖ್ಯೆ ಕಡಿಮೆ, ಅಲ್ಲಿ ಸರಿಯಾಗಿ ವೈದ್ಯರು ಇರೋದಿಲ್ಲ, ಮೂಲಸೌಕರ್ಯ ಇರೋದಿಲ್ಲ, ಸರಿಯಾಗಿ ಟೆಸ್ಟಿಂಗ್ಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಗಳು ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಈ ಆಸ್ಪತ್ರೆಗಳಿಗೆ ಭೇಟಿ ಕೊಡೋದಿಲ್ಲ. ಬದಲಿಗೆ ದೊಡ್ಡ ದೊಡ್ಡ ಸಿಟಿಗಳಿರುವಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಬಂದು ವೈದ್ಯರುಗಳನ್ನ ಭೇಟಿ ಆಗ್ತಾರೆ. ಹೀಗಾಗಿ ಸಿಟಿಗಳಲ್ಲಿರುವಂಥ ಆಸ್ಪತ್ರೆಗಳಲ್ಲೇ ಈಗ ಮಕ್ಕಳು ಮತ್ತು ಅವರ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜನದಟ್ಟಣೆ ಕಂಡು ಬರ್ತಾ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.